ಇಂದಿನ ಕಾಲದಲ್ಲಿ ಅದೆಷ್ಟೋ ಬಡವರು ಅನ್ನ ನೀರು ಇಲ್ಲದೆ ತಮ್ಮ ಬವಣೆಯಿಂದ ಬೇದಾಡುತ್ತಿರುವಾಗ ಅಂತ ಪುಣ್ಯಾತ್ಮರನ್ನ ಕರೆತಂದು ಯಾವ ಭೇದ ಭಾವಗಳು ಇಲ್ಲದೆ ಅವರು ತುತ್ತು ಅನ್ನವನ್ನು ಹಾಕುತ್ತಿದ್ದಾರೆ. ನಿಜವಾಗಿ ಹೇಳಬೇಕು ಅಂತಂದ್ರೆ ಕೈಲಾಸದಲ್ಲಿ ಪರಶಿವನೇ ಸರಿ ಅಂತ ಅನಿಸುತ್ತೆ. ಇಂಥ ಕಲಿಯುಗದಲ್ಲೂ ಅಂಥವ್ರು ಇರ್ತಾರೆ ಅಂತಂದ್ರೆ ಅದು ಆ ಸಿಂಹ ಮಾತ್ರ. ದೇವರು ಧರ್ಮ ಇವೆಲ್ಲ ಪಾಶ್ಚಾತ್ಯ ವಿಜ್ಞಾನಿಗಳ ತರ್ಕ. ಎಲ್ಲಿ ತೋರಿಸುತ್ತದೆ? ಎಲ್ಲಿ ದೇವರು ಹೇಳು. ಯಾಕೆ ಬೇಕಾಗಿತ್ತು? ಏನಂತ ಅರಿಯದ ನನ್ನನ್ನ ಈ ರೀತಿಯಾಗಿ ತಡೆದು ಮಾತಾಡ್ತಾ ಇದ್ದೀರಲ್ಲ, ಯಾಕೆ ಯಾರು? ನನ್ನ ಹೇಳುವುದು ಬೇಡ, ನಾನು ಹೇಳುವುದು ಬೇಡ. ನನ್ನ ಹೆಸರು ಕೇಳಿದ್ರೆ ನಿನ್ನ ಉಸಿರೇ ನಿಂತು ಹೋಗ್ಬಿಡುತ್ತೆ. ನೋಡಿ, ಅದೇನೇ ಇದ್ರು ನೀವು ಇಲ್ಲಿಗೆ ಬಂದಿರೋ ಕಾರಣವನ್ನು ತಿಳಿಸ್ಬೋದಲ್ಲ? ನೀವು ಯಾಕೆ ಬಂದ್ರಿ? ನೀವು ನನ್ನ ಏನಾಗಬೇಕಾಗಿತ್ತು? ಒಂದ ದಾರಿ. ಹುಲಿಯ ಮುಂದೆ ಜಿಂಕೆ ಬಿಟ್ಟರೆ ಅದು ಏನು ಮಾಡುತ್ತದೆ? ಅದು ಅದನ್ನ ತಿನ್ನಲು ಹೋಗುತ್ತೆ. ಹಸುವಿನ ಮುಂದೆ ಒಂದು ಕರು ಬಿಟ್ಟರೆ ಆ ಕರು ಹಾಲು ಸವಿಯಲು ಹೋಗುತ್ತೆ. ಆದರೆ ಮುಂದೆ ಒಂದು ಹೆಣ್ಣು ಬಿಟ್ಟರೆ ಅವನು ಏನು ಮಾಡ್ತಾನೆ ಗೊತ್ತಾ? ಒಬ್ಬಟ್ಟಿಯಾಗಿರುವ ಒಂದು ಹೆಣ್ಣಿನ ನಿನ್ನ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾ ಇದೆಯಲ್ಲ, ನಾಚಿಕೆ ಆಗೋದಿಲ್ಲ? ನಾಚಿಕೆ ಅನ್ನುವ ಮೂರಕ್ಷರ ಎಲ್ಲೋ ಬೆಳೆದಿಟ್ಟು ಬಿಟ್ಟಿದ್ದೇನೆ. ನಾಚಿಕೆ ನನಗೆ ನೆರಳಾಗಿ ನೋಡು, ಮಾತ್ರ ನಿನ್ನಂತ ನಾನು ಸಾಧ್ಯ. ಬಾಯನ್ನ ಬಿಗಿ ಹಿಡಿದು ಮಾತನಾಡು. ಎಳಗಿರಿದ ನಾಲಿಗೆ ಎಂದು ತಿಳಿದು ನಿನ್ನ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ರೆ ಹೌದಾದ್ರೆ ಅದೇ ನಿನ್ನ ಕೊಂದು ನಿನ್ನ ರಕ್ತದಂತೆ ಒಬ್ಬರೇ ಲಾಂಛೆ ಕಮಲ. ಮನೆಯಲ್ಲಿ ಕುಳಿತುಕೊಳ್ಳಬೇಕಾದ ನಿನಗೆ ಎಷ್ಟು ಕೊಬ್ಬಿರಬೇಕಾದ್ರೆ ನನ್ನಂತ ಬೀಸತ್ತ ಗಂಡಸರಿಗೆ ಎಷ್ಟು ಕೊಬ್ಬಿರಬಾರದು. ಸಾಯಿಗಂಡ ನೋಡು, ನಿನ್ನಂತವನಿಗೆ 9 ತಿಂಗಳ ಜನ್ಮವನ್ನ ನೀಡಿ ಹೊತ್ತು ಹೆತ್ತು ಈ ಭೂಮಿಯನ್ನು ಕಾಚಿದ್ದು ನನ್ನ ಹಾಗೆ ಒಂದು ಹೆಣ್ಣು ಅನ್ನೋದನ್ನು ಮಾತ್ರ ಮರಿಬೇಡ ಬಂದಿದ್ದು. ಹೆಣ್ಣೆ, ನನ್ನ ತಾಯಿಯ ಬಗ್ಗೆ ಮಾತನಾಡ್ತೀನಿ. ಎಷ್ಟು ಸಕ್ಕಲೆ ನಿನಗೆ? ಒಳ್ಳೆ ಮಾತಿನಿಂದ ನೀನು ನನ್ನವಳಾದರೆ ಸರಿ, ಇಲ್ಲದಿದ್ದರೆ ನಿನ್ನನ್ನು ಹೊತ್ತೊಯ್ದು ನನ್ನ ಮಂಚದ ಮೇಲೆ ಹಾಕಿ ನನ್ನ ಆದರಿಗೆ ಹುಟ್ಟಿದ ಹಾದರಗಿತ್ತಿಯ ಮಗನೇ, ಇನ್ನು ಒಂದೇ ಒಂದು ನನ್ನ ಮೈ ಮುಟ್ಟಿ ನನ್ನ ಬಲತ್ಕಾರ ಮಾಡೋದಕ್ಕೆ ಅಂತ ಬಂದಿದ್ದೆ ಹೌದಾದ್ರೆ ಇಲ್ಲ ನನ್ನ ಕಾಲಿರುವ ಬಂದಿದ್ದೇನೆ. ಚಪ್ಪಲಿ ಇರ್ಬೋದು. ಕೊನೆಯದಾಗಿ ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ಮನೆಯಿಂದ ಇದನ್ನು ಹೊರಟು ಇಲ್ಲವಾದ ನಿನ್ನ ಪರಿಣಾಮ ಗಂಭೀರವಾಗುತ್ತಾ ಎಚ್ಚರ. ಅದು ನನಗೆ ಎತ್ತರ ಹೇಳು ಹುಚ್ಚು ಹೆಣ್ಣೆ. ಪಾಂಡವರು ಕೌರವರಿಗೆ ಎತ್ತರ ಎಂದು ಹೇಳಿದ ಅವರ ಬಾಳು ಏನಾಗಿದೆ ಗೊತ್ತಾ ನಿನಗೆ? ನೀನಾಗೆ ನನ್ನ ಮಾತಿಗೆ ಒಲಿದು ಬಂದರೆ ಸರಿ, ಇಲ್ಲದಿದ್ದರೆ ಈ ನಿನ್ನ ಕೂಡಿದ ಸಭೆಯಲ್ಲಿ ನಿನ್ನ ಹುಟ್ಟ ಬಟ್ಟೆಯನ್ನು ಬಿಚ್ಚಿ ನನ್ನ ಕಾಮದಾಟವನ್ನು ತೀರಿಸಿಕೊಳ್ಳಲ್ಲ ನನ್ನ ಹೆಸರು. ಆದ್ರೆ ಈ ತುಂಬಿದ ಸಭೆಯಲ್ಲಿ ನನ್ನ ಬಟ್ಟೆಯನ್ನ ಬಿಚ್ಚಿ ಬೆತ್ತಲೆಯನ್ನಾಗಿ ಮಾಡೋದಕ್ಕೂ ಮುಂಚಿತವಾಗಿ ಈ ತುಂಬಿ ನಿಂತಿರುವ ಸಭೆಯಲ್ಲಿ ಈ ಜನ ಬಂದು ಈ ನಿನ್ನ ಸಭೆ ಸಾವಿರಾರು ಅಬಲೆ ಹೆಂಗಸರು ನಮ್ಮ ಸೊತ್ತಾಗಿರುವ
ಹೆಂಗಸರು. ನೋಡು, ಒಳ್ಳೆ ಮಾತಿನಿಂದ ನೀನು ಮನೆಗೆ ಬಂದರೆ ಸರಿ, ನನ್ನ ಕಾಮದಾಹ ತೀರಿಸಿದ ಸರಿ. ಇಲ್ಲಿಲ್ಲ, ನಿನ್ನನ್ನು ಹೊತ್ತೈದು ಮಧ್ಯದ ಹಾದಿಯನ್ನಾಗಿ ಮಾಡಬೇಕು. ನಿಮ್ಮ ಕಾಲು ಬೇಕಾದ್ರೂ ಬಿದ್ದು ಬೇಡ್ಕೊಡ್ತೀನಿ. ದಯವಿಟ್ಟು ನನ್ನನ್ನ ಈ ನನಗೊಬ್ಬ ಅಮ್ಮ ಯಾರು ಇಲ್ಲ. ನಾನು ಯಾರು ಒಬ್ಬ ಅನಾಥೆ. ಅದಕ್ಕೆ ನನ್ನನ್ನ ಈ ಭೂಮಿ ಮೇಲೆ ಬದುಕೋಕೆ ಅವಕಾಶ ಮಾಡಿಕೊಡಿ. ಯಾಕೆಂದ್ರೆ ನನ್ನ ಹೃದಯವನ್ನ ಗೆದ್ದ ದೇವರಿಗೆ ನನ್ನ ಈ ಹೃದಯ ಹಾಗೂ ನನ್ನ ಈ ದೇಹವನ್ನು ಅರ್ಪಿಸಬೇಕು ಅಂತ ನಾನು ಎಷ್ಟೋ ಕನಸುಗಳನ್ನ ಕಂಡಿದ್ದೀನಿ. ದಯವಿಟ್ಟು ನನ್ನ ಮಾತ್ರ ಎಷ್ಟೇ ಹೇಳಿದ್ರು ಕೇಳುವವನವ ಈ ಪಾಪಿ, ನಾನು ಇಷ್ಟನ್ನು ಬರಿಯಾಗಿ ಕೇಳಿಕೊಟ್ರೆ ಪರ್ದೆ ಇಲ್ವಲ್ಲ ಅದಕ್ಕ ನಿನಗೆ ಮಾತನ್ನ ಹೇಳ್ತೀನಿ. ಅಷ್ಟೇ ಅಲ್ಲ, ಇನ್ನೊಂದ್ಸಾರಿ ನನ್ನ ಮುಟ್ಟಕ್ಕೆ ಬಂದದ್ದು ಹೌದಾದ್ರೆ ಈ ಭೂಮಿ ತಾಯಿ ಎದೆಯ ಸೀಳಿ ಯಾವುದಾದ್ರೂ ತೀರ ಬಂದೆ ಬರ್ತಾರೆ ಕಣೋ, ಬರ್ದೆ. ಯಾರು ಈ ಜನರನ್ನೇ ಕೇಳಿ. ನಾನು ಭಾರತಾಂಬೆಯ ಏಕಮಾತ್ರ ಪುತ್ರ ಹರಿ. तेरे पास ताकत रहे तो ये लड़की का हाथ टच करके देखो. ಈ ಹೆಣ್ಣನ್ನು ಕಾಪಾಡಲು ಇವಳೇನು ನಿನ್ನ ರಕ್ತ ಸಂಬಂಧಿಕರೇನು? ಸುಮ್ಮನೆ ಹೊರಟು ಹೋಗಲಿಂದ. ಸುಮ್ಮನೆ ಹೊರಟು ಹೋಗಲು ಬಂದಿಲ್ಲ ಮುಟ್ಟಾಳ. ಈ ನಿನ್ನ ಕೆಟ್ಟ ದೇಹವನ್ನು ಹೆಚ್ಚು ಮಾಡಿ ಈ ಗರತಿಯ ಕಾಲಿಗೆ ನೈವೇದ್ಯ ಹಿಡಿಯಲು ಬಂದಿದ್ದೇನೆ. ಇವನೊಂದಿಗೆ ಸುಮ್ಮನೆ ನಾನು ಮಾಡಿದ ತಪ್ಪಾಯ್ತು ಅಂತ ಹೇಳಿ ಇವನ ಕೈಯಿಂದ ಪಾರಾಗುವುದು. ಹಾ ಮಿಸ್ಟರ್, ಒಂದೇ ಒಂದು ಸಣ್ಣ ದಯವಿಟ್ಟು ನನ್ನನ್ನು ಕ್ಷಮಿಸಿ. ಹೇಳಿ, ನಿನಗೆ ನಾಚಿಕೆ ಆಗುವುದಿಲ್ಲವೇ? ಇನ್ನಾದ್ರೂ ತಿಳಿದುಕೋ. ಓಕೆ ಓಕೆ. ನನ್ನ ಮಾನ ಪ್ರಾಣ ಎರಡನ್ನೂ ಕಾಪಾಡಿ ಈ ನಿಮ್ಮ ಉಪಕಾರವನ್ನು ನಾನು ಯಾವತ್ತೂ ಮಾಡಿಲ್ಲ. ಇದರಲ್ಲಿ ಉಪಕಾರ ಏನು ಬಂತಮ್ಮ? ಮನುಷ್ಯರಿಗೆ ಮಾಡಬೇಕಾದ ಒಂದು ಸಣ್ಣ ಕರ್ತವ್ಯವನ್ನು ನಾನು ಮಾಡಿದ್ದೇನಷ್ಟೇ. ಈ ಕಾಡಿನಲ್ಲಿ ನೀವು ಒಬ್ಬಳೇ ಬಂದಿರುವಿರಲ್ಲ, ಏನು ವಿಶೇಷ? ಇಲ್ಲ ಸರ್, ನಾನೊಬ್ಬ ಅನಾಥೆ. ನನಗೆ ಹೇಳ್ಕೊಳ್ಳೋದಕ್ಕೆ ತಂದೆ ತಾಯಿ ಬಂದ ಬಳಗ ಯಾರಿಗೂ ಇಲ್ಲ. ಇದು ಎಂಥ ಜೀವನ? ಮತ್ತೆ ನಿನ್ನ ಜೀವನದ ಗತಿ ಇದೆ ಸರ್. ಈ ಕಲಿಯುಗದಲ್ಲಿ ಕೈಲಾಸ ಪರ್ವತದಿಂದ ಮುಖಂಡ ಅಂತ ಅನಿಸಿಕೊಂಡಿರುವ ಒಬ್ಬ ವ್ಯಕ್ತಿ ಬಡವರನ್ನ ಕಾಪಾಡಿ ಕಲಿತಾ ಇದ್ದಾರೆ. ಅಂಥವರ ಆಶ್ರಯದಲ್ಲಿ ಧರ್ಮವನ್ನು ಮುರಿದಿರುವ ಅಂಥವರ ಆಶ್ರಯದಲ್ಲಿ ಬದುಕುತ್ತಿದ್ದೀನಿ ಸರ್, ಬದುಕ್ತಾ ಇದ್ದೀನಿ. ಯಾರಮ್ಮ ಆ ಧರ್ಮರಾಯ? ಹೌದು ಸರ್, ಇಡೀ ಊರ ಕಾಡಿನಲ್ಲಿ ಒಬ್ಬ ಮನೆ ಮಾಡ್ಕೊಂಡಿದ್ದಾನೆ. ಅವನಿಗೆ ತಂದೆ ತಾಯಿ ಅಂತ ಹೇಳ್ಕೊಳ್ಳಿಕ್ಕೆ ಯಾರು ಇಲ್ಲ ಸರ್, ಯಾರು ಇಲ್ಲ. ಮತ್ತೆ ನಿನ್ನ ಜೀವನದ ಗತಿ? ನಾನು ಅವರ ಆಶ್ರಯದಲ್ಲಿ ಇದ್ದೆ. ಮತ್ತೆ ಅವನಿಗೆ ತಂದೆ ತಾಯಿ ಅಣ್ಣ ತಮ್ಮ ಯಾರು ಇಲ್ಲವೇ? ಇಲ್ಲ ಸರ್, ಒಂದು ವೇಳೆ ಅವನ ಅಣ್ಣ ತಮ್ಮ ತಾಯಿ ತಂದೆ ಬಗ್ಗೆ ಮಾತನಾಡಲು ಹೋದ್ರೆ ಅವರು ಕೆಟ್ಟವನ್ನೇ ಕಾಡ್ತಾರೆ. ಅದಕ್ಕೆ ಆ ವಿಷಯವನ್ನ ಕೇಳೋದಕ್ಕೆ ಯಾರು ಮುಂದಾಗಲ್ಲ ಸರ್, ಯಾರು ಮುಂದಾಗಲ್ಲ. ಅಂದಾಗೆ ನಿನ್ನ ಹೆಸರೇನಮ್ಮ? ನನ್ನ ಹೆಸರು ಕಮಲಾ ಅಂತ ಸರ್. ನೋಡಿ ಸರ್, ನೀವು ಮಾಡಿರೋ ಈ ಉಪಕಾರವನ್ನ ನಾನು ಯಾವ ಜನ್ಮದಲ್ಲಿ ಬಂದರೂ ಕೂಡ ಈ ನಿಮ್ಮ ಋಣವನ್ನ ತೀರಿಸೋದಕ್ಕೆ ನನ್ನಿಂದ ಸಾಧ್ಯವಾಗಲ್ಲ ಸರ್, ನನ್ನಿಂದ ಸಾಧ್ಯವಾಗಲ್ಲ. ಏನೇ ಹೇಳ್ತಿದೀಯ ಕಮಲ? ಇದೇನು ಅಂತ ಮಹತ್ವದ ವಿಷಯವಲ್ಲ ಬಿಡಮ್ಮ. ನೋಡಿ ಸರ್, ಅಂದಹಾಗೆ ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂತಂದ್ರೆ ನಾನು ನಿಮ್ಮಲ್ಲಿ ಒಂದು ಮಾತು ಕೇಳಬೇಕು ಅಂತ ಇದ್ದೀನಿ. ಓ, ಏನು ವಿಷಯ? ಧಾರಾಳವಾಗಿ ಕೇಳಿ ನೋಡು. ಅದೇ ಸರ್, ಅಂದಾಗೆ ನಿಮ್ಮ ಮದುವೆ ಆಗಿದೆಯಾ ಅಂತ. ಓ, ಇನ್ನೂ ಆಗಿಲ್ಲವಲ್ಲ? ಸರ್ ನೋಡಿ,
ಒಂದು ವೇಳೆ ನಿಮಗೆ ಮದುವೆ ಆಗಿಲ್ಲ ಅಂತಂದ್ರೆ ಖಂಡಿತವಾಗಿ ಈ ಅನಾಥೆ ಕೈ ಹಿಡಿದು ಈ ಅನಾಥೆಗೊಂದು ಪಾಲು ಕೊಡಿಸು. ನನ್ನ ಪಾಲಿಗೆ ದೇವರ ನಾನು ಸಹ ನಿನ್ನಂತ ಹೆಣ್ಣನ್ನು ಹಿಡಿದು ಸುಖ ಜೀವನವನ್ನ ನಡೆಸಬೇಕೆಂದಿರುವೆ. ಆದರೆ ಮನೆಯಲ್ಲಿ ಅಣ್ಣ ಅತ್ತಿಗೆ ತಮ್ಮ ಎಲ್ಲರನ್ನು ಕೇಳಬೇಕಲ್ಲ. ನಿನ್ನನ್ನು ಕೈ ಹಿಡಿದು ಕಾಪಾಡುವ ಭಾರ ನನಗಿರಲಿ. ಐತೆ ಕಮಲ. ನಿಜವಾಗಿಯೂ ನೀವು ನನ್ನ ಪಾಲಿಗೆ ದೇವರು ನನ್ನ ಪಾಲಿಗೆ ದೇವರು. ನೋಡು, ಇದೇ ಸಂತೋಷದ ಸಮಯದಲ್ಲಿ ಒಂದು ಹಾಡನ್ನು ಹಾಡು ಹೇಳೋದಂದ್ರೆ ಯಾಕೆ ತುಂಬಾ ನಾಚ. ಬಾರಿ ನನ್ನ ಕನಸಿನ ರಾಣಿ. ಶಾಸ್ತ್ರಿಗಳಿಗೆ ಏನು ಬಂದಿದ್ರು? ಬಂದಿಲ್ವಾ? ಇಲ್ಲ. ಎಲ್ಲೋದ್ರು? ಇನ್ನೇನು ಬರೋ ಸಮಯ. ಏನ್ ಸಮಾಚಾರ? ಏನೋ ಇವತ್ತು ಬೆಳಗಿನಿಂದ ಸ್ವಲ್ಪ ಹೊಟ್ಟೆನೋ ಬರಕ್ಕೆ ಶುರು ಆಗ್ತದೆ, ಅದಕ್ಕೆ ಬಂದಿದೆ. ನಿಮ್ಗೆ ಈಗ ಎಷ್ಟು ತಿಂಗಳು? ಎಲ್ಲ ತೆಗೆದ್ಬಿಟ್ಟ. ಇವನಿಗೆ ಯಾವ ನನ್ನ ಮಗ ಕಂಪೌಂಡರ್ ನೌಕರಿ ಕೊಡ್ಸಿದಾನೋ ಅಂತೀರಿ. ಅಲ್ಲ, ನಾನು ಹೇಗೆ ಆಗ್ಲಿಕ್ಕೆ ಬಂದು ಹೆಣಸಲ್ಲ ನಾನು ವಯಸ್ಸಾದ ಗಂಡಸು ಸ್ವಲ್ಪ ತಿಳ್ಕೊಂಬಂತ. ಅಲ್ಲ, ಬೇಕಾದ ನಾನು ವಯಸ್ಸು ನಾನು ಹೇಳ್ತೀನಿ ನೋಡೆ. ಕಳೆದ ದೀಪಾವಳಿಗೆ, ಮೊನ್ನೆ ದೀಪಾವಳಿ ಆಗಲ್ಲ, ಅವಾಗ 59 ಕಳೆದು 60ಕ್ಕೆ ಕಾಲಿದ್ದೇನೆ. ಆಗಿದ ಮೇಲೆ ಡಾಕ್ಟರ್ ಬರ್ತಾರೆ, ಸ್ವಲ್ಪ ವೇಟ್ ಮಾಡ್ರಿ. ಸ್ವಲ್ಪ ಜೀವ ನಿಮ್ಮ ಹಾಸ್ಪಿಟಲ್ದಾಗ ನರ್ಸ್ ಬಾಯಿ ಇದ್ದಾಳಲ್ಲ, ಅವರಿಗೆ ಮದುವೆ ಆಗಿಲ್ವಾ? ಮದುವೆ ಆಗಿದೆ. ಯಾಕೆ ಹೇಳಿದೆ? ಯಾಕೆ ಅಲ್ಲ ಕೇಳಿದೆ, ಹಿಂಗೆ ಜನರೇ ಕೇಳಿದೆ. ದೇವರನ್ನೇ ಆಗೇನಿಲ್ಲ, ಸುಮ್ಮನೆ ಕೇಳಿದೆ ಅಷ್ಟೇ. ಹಾಗಾದರೆ ನಿಮಗೆ ಬಂದಿರುವುದು ರೋಗ ಹೊಟ್ಟೆನಿನ ಕಾಯಿಲೆ ಅಲ್ಲ, ಮೇಲಿನಗ್ಗೆಯ ರೋಗ ಮತ್ತು ಶುರು ಆಗ್ತಾ ಇದೆ ಅಂತ. ಅಂತ ರೋಗ ಅಲ್ಲ ಅಂತ ನನಗೆ ಸುಮ್ಮನೆ ಹಾಗೆ ತಿಳಿದಿ. ಶಾಸ್ತ್ರಿಗಳೇ, ನೀವು
ಬಂದಿರೋದು ರೋಗಕ್ಕೆ, ಬರಾಬರಿ. ಔಷಧಿ ತೆಗೆದುಕೊಂಡು ಹೋಗೋದಕ್ಕೆ. ಹೌದ್ರಿ. ಅದನ್ನು ನರ್ಸ್ ಮದುವೆ ಆಗಿದೆಯಾ, ಮಕ್ಕಳು ಎಷ್ಟೊಂದು ಕೇಳ್ತಿರಲ್ಲ, ಇವೆಲ್ಲ ನಿಮ್ಗೆ ಯಾಕ್ರಿ? ಏ ಬಿಡಪ್ಪ, ಬಾ ಲೀಚಿಗೆ ಬಾ, ಹೇಳ್ತೀನಿ ಬಾ, ಒಂದು ಸ್ವಲ್ಪ ಹೇಳ್ತೀನಿ ಬಾ. ಅಲ್ಲ, ಇವತ್ತು ನಾನು ಕಾರವಾರದಿಂದ ಬಂದು ಹಳಗ ಕೇಳಿದೆ. ಹಳಗದಲ್ಲಿ ಎಲ್ಲ ಸುಮ್ಮನೆ ಮೊದಲಿನ ಪರಿಚಯದವ್ರು, ದಿಗಂಬರ್ ಸೇಟು, ಅವರು ಇವರು ಅಂತ ಸುಮಾರು ಜನ ಇದ್ರು. ಏನಪ್ಪ ಶಾಸ್ತ್ರಿಗಳ ನೀವು ಈ 2 ವರ್ಷಕ್ಕೆ ಈ ಕಡೆ ಕಾಣ್ತಾನೆ ಇಲ್ಲಲ್ಲ ಅಂತ ಹೇಳಿದ್ರು. ನಾ ಅವ್ರಿಗೆ ಹೇಳಿದೆ, ಅಲ್ಲ ಈ 2 ವರ್ಷದೊಳಗೆ ಚಿಕನ್ ಗುನ್ನೆ, ಡೆಂಗ್ಯೂ ಜ್ವರ ಅಂತ ಹೇಳಿ ದೊಡ್ಡ ಮಹಾರೋಗ ಕಾಯಿಲೆ ಬಂದ್ಬಿಟ್ಟಿದ್ದು, ಅದಕ್ಕೆ ನಾನು 2 ವರ್ಷ ಮನೆನೇ ಬಿಡ್ಲಿಲ್ಲ ಅಂತ ಹೇಳಿದೆ. ಆಮೇಲೆ ಹಂಗ ಮುಂದೆ ಕಾತ್ನಾಳಕ್ಕೆ ಬಂದೆ. ಕಾತ್ನಾಳಕ್ಕೆ ಬಂದಾಗ ಯಾರೋ ಇಬ್ರು ನನ್ನ ಕೇಳಕ್ ಶುರು ಮಾಡಿದ್ರು. ಶಾಸ್ತ್ರಿಗಳ ಯಾವ ಕಡೆ ಹೋಗ್ತಾ ಇದ್ದೀರಿ ನೀವು? ಅಲ್ಲ, ನಾನು ದವಾಖಾನೆ ಹೋಗ್ತಾ ಇದ್ದೀನಿ ಅಂತ ಹೇಳಿದೆ. ಅಲ್ಲ, ನಮ್ದೊಂದು ಕೆಲಸ ಮಾಡ್ತೀರಾ ನೀವು ಅಂತ ಹೇಳಿದ್ರು. ಇದು ಯಾವ ಕೆಲಸ? ಸಾಧ್ಯ ಆದ್ರೆ ನಾ ಮಾಡ್ತೇನೆ, ಇಲ್ಲ ನೋಡುವ ಅಂತ ಹೇಳಿದೆ. ಅಲ್ಲ, ಸಾಧ್ಯ ಆಗೋ ಕೆಲಸನೇ ಅದು ಅಂತ ಹೇಳಿದೆ. ಅಲ್ಲ, ಅಲ್ಲಿ ದವಾಖಾನ್ಯಾಗ ಹೊಸ ನರ್ಸ್ ಬಾಯಿ ಬಂದಿದ್ದಾಳಂತೆ, ಅವರಿಗೆ ಮದುವೆ ಆಗಿದೆ ಅಂತ ಕೇಳ್ತೀರಾ ಸ್ವಲ್ಪ ಅಂತ ಹೇಳಿದೆ. ನಾನು ಅವ್ರಿಗೆ ಏನ್ ಹೇಳಿದ್ರೆ ಗೊತ್ತಾ, ನೀವು ಸಾಧ್ಯ ಕೇಳ್ತೇನೆ, ಆದ್ರೆ ನೀವು ಹೇಳಿದ ಮಾತು ಅವ್ರಿಗೆ ಕೇಳಿದ್ರೆ ನಾನು ಮತ್ತೆ ಒಳ್ಳೆ ಊರಿಗೆ ಹೋಗೋ ಪರಿಸ್ಥಿತಿ ಇಲ್ಲ ಅಂತ ಕಾಣ್ತದೆ ಅಂತ ಹೇಳಿದೆ. ಅಲ್ಲ, ಅವರು ಸ್ವಲ್ಪ ಪರಿಚಯದವ್ರೆ. ಅವ್ರಿಗೆ ಕೇಳಿದೆ, ಅಪ್ಪ ಇಷ್ಟೆಲ್ಲ ಕೇಳ್ತೀರಿ, ನಿಮ್ಮ ಹೆಸರು ಏನು ಅಂತ ಕೇಳಿದೆ. ಅವ್ರಿಗೆ ಹೆಸರು ಕೇಳಿದ ಮೇಲೆ ನಾನು ಗಜಾನನ ನಾಯ್ಕ ಮತ್ತು ಸಂಜಯ್ ವಾಗ್ನೇಕರ್ ಅಂತ ಹೇಳಿಬಿಟ್ರು. ಅವರು ಅಷ್ಟೇ ಅಲ್ಲ, ನಮ್ಮ ಪರಿಚಯ, ನಿಮ್ಮ ಯಾರಿಗೇಜ್ ಪರಿಚಯ ಭಯಂಕರ ಇದೆ ಅಂತ ಹೇಳಿದ್ರು. ಹೀಗಾಗಿ ಅವ್ರಿಗೆ ಕೇಳ್ಕೊಂಡೆ. ಅಷ್ಟೇ, ಇಂಥ ದೊಡ್ಡ ಪರಿಚಯ ಆಯ್ತು ನಿಮ್ಗೆ. ಅಲ್ಲ, ಈಗ ಏನ್ ಮಾಡಿದ್ರಿ? ನಮಸ್ಕಾರ. ನರ್ಸೇ ಬೇಕಾ? ಡಾಕ್ಟ್ರು ಕಂಪೌಂಡ್ರು ಯಾರು ಬೇಡವಾ? ಹಾಗೇನಿಲ್ಲ, ನಮ್ಮ ಅಕ್ಕನ ತಂಗಿ ಮಗಳಿಗೆ ಹೆರಿಗೆ ನೋವು ಚಾಲಾಗೈತೆ, ಅದಕ್ಕೆ ಕರ್ಕೊಂಡು ಹೋಗುವ ಅಂತ ಬಂದೆ. ಅವರು ಹಳ್ಳಿಗೆ ಹೋಗಿದ್ದಾರೆ, ಅಲ್ಲಿಂದ ಕರೆದುಕೊಂಡು ಹೋಗಿ. ಹಳ್ಳಿಗೆ ಹೋಗಿದ್ದಾರ? ಹೌದು. ಆಯ್ತು ಸರ್, ಆಯ್ತು. ನಮಸ್ಕಾರ. ನಿಮ್ಗೆ ಯಾರು ಬೇಕು? ಚುಚ್ಚೂರು ಬೇಕಾ, ಕೊಡೂರು ಬೇಕಾ, ಮಾಡೋರು ಬೇಕಾ, ಅಥವಾ ಹಾಕೂರು ಬೇಕಾ? ಹಂಗಂದ್ರೆ ಏನು? ಚುಚ್ಚೂರು ಅಂದರೆ ಇಂಜೆಕ್ಷನ್ ಚುಚ್ಚುವ ಡಾಕ್ಟ್ರು. ಮಾಡೋರು ಅಂದ್ರೆ ಏನು? ಮಾಡೋರು ಅಂದರೆ ಹೆರಿಗೆ ಮಾಡುವ ನರ್ಸ್ ಬೈಯವರು. ಹಾಕೋಮಿ ಅಂದ್ರೆ ಮಾಡೋರು ಅಂದರೆ ಹೆರಿಗೆ ಮಾಡುವ ನರ್ಸ್ ಬೈಯವರು. ಹೆರಿಗೆ ಮಾಡುವ ಹಾಕೋಮಿ ಅಂದ್ರೆ ಹಾಕೋದಂತೆ ನಿಮ್ಮಂತ ಸಿಕ್ಕೆಲ್ಲ ಬೇರೆ ಹಾಯಿ ಮೈ ಕೈ ಎಲ್ಲ ಗಾಯ ಮಾಡಿಕೊಂಡು ಬರ್ತಾರಲ್ಲ, ಆ ಗಾಯಕ್ಕೆ ಔಷಧಿ ಕೊಡುವ ನಾನೇ ಅಟೆಂಡರ್ ಗುಂಡೂರಾವ್. ನನಗೆ ರಕ್ತ ಅಂತ ತಿಳ್ಕೊಳ್ಬೇಕು. ಹಾಗಾದರೆ ಕುಳಿತುಕೊಳ್ಳಿ, ಬರ್ತಾರೆ. ಭಯಂಕರ ತಮಾಷೆ ಮಾತಾಡ್ತೀರಿ ನೀವು. ಅಲ್ಲ, ನಾನು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಆಮೇಲೆ ಬರ್ತೀನಿ. ಜನರ ಬುದ್ಧಿಗೆ ಏನು ಕೇಳಬೇಕು ಗೊತ್ತಾಗುದಿಲ್ಲ. ಡಾಕ್ಟರ್ಗಿದ ಅತಿಶಯವಾಗಿ ಸ್ಟೈಲ್ ಹೊಡೆಯುವ ಅವರನ್ನು ಕೇಳುವುದಿಲ್ಲ. ಎಲ್ಲರಿಗಿಂತ ಸರಿಸಿಕೊಡುವ ನನ್ನನ್ನು ಕೇಳುವುದಿಲ್ಲ. ನಿನ್ನೆ ಮೊನ್ನೆ ಬಂದಿರುವ ನರ್ಸ್ ಮನೆ ಎಷ್ಟು ಕೇಳ್ತಾರಂತ ಎಲ್ಲ ನನ್ನ ಗ್ರಹಚಾರ. ಅತ್ತಿಗೆ, ಇವಳು ತಪ್ಪನೆ ಹೆಣ್ಣು ಅತ್ತಿಗೆ. ನಾನು ಕಾಲೇಜ್ ಮುಗಿಸ್ಕೊಂಡು ಹಾಗೆ ಕಾಡಿನಲ್ಲಿ ಸುತ್ತಾಡಿ ಬರೋಣ ಅಂತ ಹೋದೆ. ನಾನು ಹೆರಿಗೆ ಅಂತ ಹೋಗ್ತಾ ಇದ್ದೆ. ಆಗ ದಾರಿಯಲ್ಲಿ ಯಾರು ನಿನ್ನ ತಡೆದಿಲ್ಲ. ಬಂದು ಏನ್ ಮಾಡಿದ್ರು? ಬಲಾತ್ಕಾರ ಮಾಡೋದು ಬಂದಿಲ್ಲಮ್ಮ. ಹೌದು. ಆ ಸಮಯಕ್ಕೆ ಸರಿಯಾಗಿ ದೇವರಾಗಿ ಬಂದ ಒಳ್ಳೆ ಕೆಲಸ ಮಾಡಿದ್ರು. ರಿಷಾ,
ಇಷ್ಟು ದಿನ ಆಶ್ರಯ ಕೊಟ್ಟಿರುವ ನನ್ನ ಅಣ್ಣಗೆ ಅವರಿಗೊಂದು ಮಾತು ತಿಳಿಸ್ಬೇಕು ಅಂತ ನಾನಿದ್ದೆ. ಆ ಮಾತನ್ನು ಅವರಿಗೆ ತಿಳಿಸ್ಲಿಕ್ಕೆ ಆದಷ್ಟು ಬೇಗ ಹೋಗಿ ಅವರಿಗೂ ಈ ವಿಷಯವನ್ನು ಹೇಳಿ ಬಂದೆ. ಆಯ್ತಾ? ನೀವು ಹೋಗಿ. ನಾನು ನಮಸ್ಕಾರ ಸಂತೋಷಪ್ಪ. ಬನ್ನಿ, ನಮಸ್ಕಾರ. ಬನ್ನಿ ಎಮ್ಮೆಲ್ಲೆ ಸಾಹೇಬ್ರೆ. ನಿಮ್ಮಂತ ದೊಡ್ಡವರು ನಮ್ಮಂತ ಈ ಬಡವರ ಮನೆಯಲ್ಲಿ ಬಂದದ್ದು ನೋಡಿದ್ರೆ ನಮ್ಮ ಈ ಬಾಗಿಲು ತೆರೆದಂತೆ ಆಯ್ತು ನೋಡ್ರಿ. ಈ ಬಡ್ಡಿ ಮಗನ್ ಎಷ್ಟು ದಿಮಾಕ್ ನೋಡ್ರಿ ಅಂತೀನಿ. ನಾನ್ ಇವನಿಗೆ ನಮಸ್ಕಾರ ಮಾಡಿದ್ರ ಇವ ಪಾಪ ಇವಂಗೆದ್ರಿ ಇವನಿಗೆ ನಮಸ್ಕಾರ ಮಾಡ್ಲಿಕ್ಕೆ ಹತ್ತಾನ. ನಮ್ಮ ಹಣೆ ಬರ ನಮ್ಮ ಹಿಂಬಾಲ, ಅವ್ರ ಹಣೆ ಬರ ಅವ್ರ ಹಿಂಬಾಲ. ತಮ್ಮ ಸಂತೋಷಪ್ಪ, ನಿಮ್ಮ ಹತ್ತಿರ ಒಂದ್ ಕೆಲ್ಸ ಇತ್ತು, ಅದಕ್ಕ ನಾವು ನಿಮ್ಮ ಹತ್ತಿರ ಬಂದದ್ದು. ಅದೇನು ಕೆಲಸ ಈ ಬಡವನಲ್ಲಿ? ಅಂತ ಏನು ನಿಮ್ಮ ಆಳವಾದ ಕೆಲಸ ಹೇಳಿ ಸಾವುಕಾರ್ರೆ, ಅದೇನು? ಏನ್ಲೇ ಬಡವ, ಮನೆತನಗ ಬಂದ್ರೆ ಈ MLAಗೆ ಕುಳಿತುಕೊಳ್ಳುವ ಎನ್ನುವ ಮಾತು ಬಂದಿದೆ ಈ ನಿನ್ನ ಕೆಟ್ಟ ಬಾಯಿ. ಅದೇ ಅಲ್ರಿ ಅಪ್ಪ, ಈಗ ಏನಾಯ್ತು? ಬನ್ನಿ 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 ಬನ್ನಿ. ಮೊದಲು ನಮ್ಮ ವಿಷಯಕ್ಕೆ ಈ ಮನೆಯ ಜಾಗ ನಮಗೆ ಬೇಕಾಗಿದೆ. ಇದರಲ್ಲಿ ನಾವು ಸರಾಯಿ ಅಂಗಡಿ ಹಾಕಿ ಸರಾಯಿ ಮಾಡಬೇಕಾಗಿದೆ. ಅದಕ್ಕೆ ನೀರೇನು ಚಿಂತೆ ಮಾಡಬೇಡ, ನಿನಗೆ ಬೇರೆ ಜಾಗದಲ್ಲಿ ಒಂದು ವಿಷದ ಹಾಕುತ್ತೇನೆ. ಏ ಬಡ್ಡಿ ಮಗನೇ, ನನ್ನ ಮನೆ ಕಿತ್ತುಸಿ ಇಲ್ಲಿ ಸರಾಯಿ ಅಂಗಡಿ ಸ್ಥಾಪನೆ ಮಾಡಬೇಕೆಂದರೆ ಒಳ್ಳೆ ಬಾಯಿ ಮುಚ್ಚೋ ಚಾಂಡಾಲ. ಅವರೇನು ನಿನಗೆ ಅನ್ನ ಮಾಡದಂತ ವಿಷಯ ಅಂದ್ರೆ ಏನು? ಸಮಾಧಾನ ಮಾಡ್ಕೋ ತಮ್ಮ, ಸಮಾಧಾನ ಮಾಡ್ಕೋ. ಇವ್ರು ಯಾರು ಗೊತ್ತಾ? ನಾಗರಾವು. ಅಯ್ಯೋ ನನ್ ಮುಟ್ಟಿ ನಿನ್ ಮೇಲೆ ವಿಷ ಕಚ್ಕೋಬೇಡ. ಅದೆಲ್ಲ ನನಗೆ ಚೆನ್ನಾಗಿ ಗೊತ್ತು, ನೀವೇನು ಹೇಳಬೇಕಾಗಿಲ್ಲ. ಬಡಕುನ್ನೆ, ತುತ್ತು ಅನ್ನಕ್ಕೂ ಗತಿ ಇಲ್ಲದ ನಿನಗೆ ಇಷ್ಟು ಕಾಪು ಇರಬೇಕು. ರತ್ನ ಮಂಚದ ಮೇಲೆ ನಿತ್ಯ ಮಲಗಿ ಸ್ವರ್ಗ ಸ್ವಪ್ನವನ್ನೇ ಕಾಣುವ ನನಗೆ ಎಷ್ಟು ಕಾಪು ಇರಬೇಕೆ? ನಿನ್ನ ಜೀವ ಹೋಗುವವರೆಗೂ ನೀನು ಕೊರಗಿ ಸಾಯುವಂತೆ ಮಾಡಲಿಲ್ಲ. ನನ್ನ ಹೆಸರು ಚಕ್ರವರ್ತಿನೇ ಅಲ್ಲ. ನಿಮ್ಮ ಕಾಲಿಗೆ ಬಿದ್ದು ಕೇಳಿಕೊಳ್ತೀನಿ. ನನ್ನ ತಮ್ಮ ಚಿಕ್ಕ ಹುಡುಗ ಏನು ಅರಿಯದೆ ಒಂದು ಮಾತು ಅಂದಿದ್ದಕ್ಕೆ ನೀವೇನು ಬೇಸರ ಪಡ. ನಿಮ್ ಕೈ ಮುಗಿದು ಕೇಳ್ಕೊಳ್ತೀನಿ ಅಪ್ಪ, ನೀವೇನು ಬೇಸರ ಪಡ್ಕೊಳ್ಬೇಕು. ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ. ಸೈಲಾಧಿಕಾರಿ ಮಗನೇ, ಚಕ್ರವರ್ತಿ, ನನ್ನ ಅಣ್ಣನಿಗೆ ನುಗ್ಗಿದೆಯಾ ಬಡ್ಡಿ ಮಗನೇ? ನಿನ್ನನ್ನು ಉಳಿಸುವುದಿಲ್ಲ. ನಮ್ಮ MLA ಮನೆಯ ಮೇಲೆ ಹೋಗಿದ್ಯಾ? ನಿನ್ನನ್ನ ನೋಡು ಸಾಯಿಸುತ್ತೇನೆ. ಅದನ್ನು ನನ್ನನ್ನು ಬಿಡು. ಇವನನ್ನು ಸಾಯಿಸಬಾರದು, ಇವನನ್ನು ಹೀಗೆ ಸಾಯಿಸಬಾರದು. ಇವನಿಗೆ ಚಿತ್ರಹಿಂಸ ಕೊಟ್ಟು ಇಡೀ ಇವನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ನಮ್ಮ ನಾಯಿಗೆ ನೈವೇದ್ಯ ಇಡೋಣ. ನೈವೇದ್ಯ? ಅದು ಈ ಕೆರಳಿದ ಸರ್ಪಕ್ಕೆ ನೈವೇದ್ಯ. ಹಳೆ ಧರ್ಮೇಂದ್ರ ಈ ತಾಯಿ ಗಂಡ ಸೂಳೆ ಮಗ ತಿಂದು ಉಗುಳಿದ ಅನ್ನ ಉಂಡು ಇಷ್ಟು ಒಪ್ಪಿರಬೇಕಾದ್ರೆ ನನ್ನ ಅಣ್ಣ ಶ್ರಮ ಪಟ್ಟು ದುಡಿದು ನಮ್ಮನ್ನು ದೊಡ್ಡವನಾಗಿ ಮಾಡಿದ್ದಾನೆ. ಈಗಿದ್ದರೂ ನಿಮ್ಮಂತ ಗೋಮುಖ ವ್ಯಾಪಾರರು ನನ್ನ ಅಣ್ಣನ ಮೇಲೆ ಹೋದ್ರು ನಾನು ಸುಮ್ಮನಿರಬೇಕೆ? ಇಂದಲ್ಲ ನಾಳೆ ಆದರೂ ನಿಮ್ಮ ಮೈ ಚರ್ಮ ಸುರಿದು ನೀ ಮೆಟ್ಟು ಹಾಕಿಸಿಕೊಳ್ಳಿಲ್ಲ ಅಂದ್ರೆ ನನ್ನ ಹೆಸರು ಹರಿಶನೇ ಅಲ್ಲ. ಮೊದಲೇ ಮನೆ ಬಿಟ್ಟು ಹೊರಡೋದು. ನಾವು ಹೊರಗೆ ಹೋಗುವುದೇ ಸಿಟ್ಟು ಸಂಸಾರಕ್ಕೆ ಹುಳಿ ಇದ್ದಂತೆ, ಸನ್ಯಾಸಿ ಸರ್ವರಿಗೆ ಸರ್ದಾರರಂತೆ, ಸುಳ್ಳ ಸದೆಯಾಗಲು ಬರದಂತೆ ನಿಮ್ಮ ಬಾಳು ಬಚಾರಕ್ಕೆ ತಂದು ಮಾರಲಿಲ್ಲ. ನನ್ನ ಹೆಸರು ಚಕ್ರವರ್ತಿನೇ. ಎಂತ ಸಿಟ್ಟು ಹರೀಶ್ ನಿನ್ನದು?
ನೀನೊಬ್ಬನೇ ಅಲ್ಲಿ ಇಲ್ಲಿ ಅಲೆದಾಡ್ತಾ ಇರ್ತೀಯ. ನಾಳೆ ಅವರಲ್ಲಿ ನಿನಗೆ ಹೆಚ್ಚು ಕಡಿಮೆ ಮಾಡಿದ್ರೆ ಗತಿ ಹೇಗೆ ಹರ್ಷ? ಅಣ್ಣ, ನೀನು ಕೂದಲು ಕಡ್ಡಿಯಷ್ಟು ಚಿಂತೆ ಮಾಡಬೇಡ. ಈ ನಿನ್ನ ಅಣ್ಣ ಇಂದಲ್ಲ ನಾಳೆಯಾದರೂ ಅನ್ಯಾಯ ಮಾಡುವವರಿಗೆ ಕಡುವಾಗಿ ಅವರ ರುಂಡ ಚಂಡಾಡಿ ತಾಯಿ ಮಡಿಲಿಗೆ ಶಾಂತಿ ಕೊಡಿಸಿ. ಈಗ ನಿನ್ನ ಪಾದ ಸಾಕ್ಷಿಯಾಗಿ ನಿನ್ನನ್ನು ಕಾಪಾಡುವ ಭಾರ ಈ ಭೂಮಿ ತಾಯಿಗೆ ಸೇರಿದೆ. ಅವಳೇ ನಿನ್ನನ್ನು ಕಾಪಾಡಬೇಕಪ್ಪ. ನೀನೇ ತಪ್ಪ. ಅವರ ವಿಷಯದಲ್ಲಿ ನೀನು ತಲೆ ಇಟ್ಟುಕೊಳ್ಳು. ಅವರು ಮನುಷ್ಯರಲ್ಲ, ಅವರು ಅತ್ತಿಗೆ, ನೀವೇನು ಚಿಂತೆ ಮಾಡಬೇಡಿ. ನಿಮ್ಮ ಒಂದು ಆಶೀರ್ವಾದ ಇದ್ದರೆ ಇಂಥ ನೂರಾರು ರಾಕ್ಷಸರು ಬಂದರೂ ಅವನ್ನು ಸಮಾಧಿ ಮಾಡಿ ನಾನು ಬರುತ್ತೇನೆ. ಹರೀಶ್, ಮೆಚ್ಚಿದೆ ಈ ನಿನ್ನ ಶೂರತನಕ್ಕೆ. ಸಮಯ ಬಂದಾಗ ಹೇಳುವ ವಿಷಯಗಳು ನಿನಗೆ ಬಹಳ ಇವೆ ತಮ್ಮ. ಅಣ್ಣ, ಹೇಳಣ್ಣ, ಹೇಳು. ಯಾವನಾದರೂ ನಮ್ಮ ಮೇಲೆ ಕೈ ಮಾಡಿದ್ದರೆ, ಇಲ್ಲ ನಮ್ಮ ಮೇಲೆ ಪುಂಡಾಟಿಕೆ ಮಾಡಲು ಬಂದಿದ್ರೆ ಹೇಳಣ್ಣ, ಅವರನ್ನು ಜೀವಂತ ನಾನು ಸಮಾಧಿ ಮಾಡಿ ಬಿಡುತ್ತೇನೆ. ಹರೀಶ್, ಸಮಾಧಾನ ಮಾಡ್ಕೊಂಡು ನೀನು ಕೈ ಮುಗಿದು ಬೇಡ್ಕೊತಿದ್ರಿ. ಸ್ವಲ್ಪ ಮಾತನಾಡು ಹರೀಶ್, ಮಾತನಾಡು. ನಾನು ಎಲ್ಲಾದರೂ ತಮ್ಮ ಮಾತು ಮೀರಿ ನಡೆದಿದ್ದೇನೆ. ಹಾಗೆ ನಡೆದೇ ಆದರೆ ನಾನು ಇದ್ದು ಸತ್ತಂತೆ. ಹೋಗಲಿ ಬಿಡಿ ಅತ್ತಿಗೆ. ನನಗೆ ತುಂಬಾ ಹೊಟ್ಟೆ ಹಸಿತಾ ಇದೆ. ಊಟಕ್ಕೆ ಬಡಿಸಿ. ಬೇಗ ಬನ್ನಿ. ಎಲೆ ಚಕ್ರವರ್ತಿ, ನನ್ನ ಸಾಕು ತಂದೆಯನ್ನು ಕೊಲೆ ಮಾಡಿ ಅವರ ಆಸ್ತಿಯನ್ನು ನುಂಗಿ ನೀರು ಕುಡಿದು ಈಗ ನೀನೊಬ್ಬ ಆಗರ್ಭ ಶ್ರೀಮಂತನೆಂದು ಮೆರೆತಿರುವೆಯಲ್ಲ, ಇದು ಕೆಲವೇ ದಿನಗಳು ಮಾತ್ರ. ನನ್ನ ಸಾಕು ತಮ್ಮನಾದ ಹರೀಶನಿಗೆ ಇನ್ನೆಲ್ಲ ನಾಳೆಯಾದರೂ ಅವನ ತಂದೆ ತಾಯಿ ಅಣ್ಣ ಎಲ್ಲರನ್ನು ಬೇರ್ಪಡಿಸಿದ ವಿಷಯವನ್ನು ಹೇಳಿ ನಿನ್ನ ದೇಹವನ್ನು ನರಕ ಕುಂಡದಲ್ಲಿ ಹಾಕಿಸಲಿಲ್ಲ. ನನ್ನ ಎಲ್ಲೂ ಸಿಗ್ಲಿಲ್ಲ ನಮ್ ಸಂಗಿ. ಎಲ್ಲಿಗೆ ಹೋಗಿರ್ಬೇಕು ಅಂತೀನಿ ನಾನು. ಒಟ್ಟು ನಮ್ ಹಣ ಬರ ಕೆಟ್ಟದ್ ಬಿಡ್ರೆ ಅವ್ನ ಏನ್ ಮಾಡಕ್ ಬರುತ್ತೆ ಅಲ್ರಿ? ಅಲ್ಲ ನಮ್ ತಂಗಿ ಬರ್ತಾಳನ್ನ ಬರ್ದಾಗ ಒಂದ್ ಮನ್ಯಾಗ ಪತ್ರ ಕೊಡೋದು, ಒಂದ್ ಮನ್ಯಾಗ ಬಿಡೋದು, ಹಿಂಗ್ ಮಾಡಿ ಓಡಿ ಬಂದು ಈ ಅಕ್ಷಯ ಹತ್ರ ಬಂದು ನಿಂತ್ಕೊಂಡ್ ಬಿಡ್ತೀವಿ ನೋಡಿಯಪ್ಪ ನಾವು. ಹೌದಾ? ನಾ ಹೇಳಿಲ್ಲ ಅಜ್ಞಾನ ತಿಳಿಬಾರ್ದ ಅವನಿಗೆ? ಅಜ್ಞಾನ ತಿಳಿಬಾರ್ದ ಸಂಗಿಗೆ? ಏನ್ ಮಾಡುದು? ಒಟ್ಟು ನಮ್ ಹಣೆ ಬರ್ದ ಕೆಟ್ಟೈತ್ರಿ ಅಪ್ಪ. ನಾ ಹೇಳಿಲ್ಲ ನಂದವ್ರ ಮಂದಾಗ ಅನ್ನುವಂಗ ನಮ್ ಸಂಗಿ ಇದ್ದಾಗ ಇಟ್ಟಾಗ ಬರಕತ್ತಿಲ್ಲ. ಆಕೆ ಬರೋ ಮಟ ನಾ ಇಲ್ಲೇ ನಿಂತು ಬಿಡ್ತೀನಿ. ಇವತ್ ಬರ್ಲಿ ಅವಳು ಸಂಜೆ ಮಟ ನಾ ಹೋಗಕ್ ಬಿಡುದಿಲ್ಲ. ಯಾನ್ ತಪ್ಪಿಸ್ಕೊಂಡು ಹೋಗ್ತಾಳ ನಾನ್ ನೋಡ್ತೀನಿ. ನಿಮ್ಮ ಅಪ್ಪನ ದಾರಿ ಕಾಯ್ತಾ ಇದ್ದೀನಿ ನಾನು. ಅಯ್ಯೋ, ಏ ಸೊನ್ನೆಗೇಳಿ ಮತ್ ಯಾರಂತ ಇಲ್ಲಿ ನೀನ್ ಬಿಟ್ರೆ ಯಾರದ ನಂದರಿಗೆ ಆಗತ್ತಿದ್ದಿ. ಹೌದಾ? ಹಂಗಾದ್ರೆ ಇವತ್ತ ಅಮಾವಾಸ್ಯೆ ಐತಲ್ಲ, ಹೌದು ಶಂಕರಲಿಂಗನ ಜಾತ್ರೆ ಐತಿ. ಹೌದು. ನಾನು ಆ ಜಾತ್ರೆಗೆ ಹೊಂಟಿದ್ದೆ ಆಯ್ತು. ಹಣ್ಣು ಮಾರಕಂತ ಹೇಳಿ. ನಮ್ಮ ಒಬ್ಬಕಿನ ಹೋಗಾಕ ಬ್ಯಾಸರ ಬರಾಕತೈತಿ. ನಿಮ್ ಮನೆಗೆ ಏನಾದ್ರು ಹಿರಿಯರಿಗೆ ಇದ್ರ ಅವ್ರಿಗೂ ಹೇಳ್ಬಾ. ಮತ್ತೆ ನೀ ಬರೋ ತನಕ ನಾ ಇಲ್ಲಿ ದಾರಿ ಕಾಯ್ಕೊಂಡು ಸೇರ್ತಿರ್ತೀನಿ. ಅಯ್ಯಯ್ಯೋ, ಯಾರಿಗೆ ಹೇಳಕ್ ಬೇಕಾಗಿತ್ರಿ ಅವ? ಅಲ್ಲ, ನಾನು ರಾಜ, ನಾನು ಪ್ರಧಾನಿ, ನಾನು ಮುಖ್ಯಮಂತ್ರಿ, ನಾನು ಚೀಫ್ ಮಿನಿಸ್ಟರ್, ನಾನು CM, ನಾನೇ PM. ಅಲ್ಲ ಅಂದ್ರ ಮೇಲೆ ನಾನು ಕೇಳೋರು ಯಾರದಾರ ಮನೆಯಾಗ? ಯಾರದಾರ? ನೋಡು, ನಾಳೆ ನೀ ನಮ್ ಜೋಡಿ ಜಾತ್ರೆಗೆ ಬಂದ್ಮೇಲೆ ನಿಮ್ಮಪ್ಪ ಮತ್ತೆ ನಿನ್ನ ಹೆಸರಲ್ಲಿ ಬೊಂಬಡ ಹೊಡಿಬಾರ್ದು. ಈಗ ನಾಳೆ ನಿನಗೆ ಏನು ಅಂದ್ರು ನಿಮ್ಮಪ್ಪ ಅರ್ಧ ಪಾಲ್ ನನಗೂ ಕೊಡ್ಸಲಾಗ್ತದೆ. ಯಾಕೆ ಗೊತ್ತೇನು? ನಾಳೆ ನಾನು ನಿನಗೆ ಹೆಂಡತಿ ಆಗಿದ್ದೀನಿ. ನಮ್ಮಪ್ಪ
ಮನುಷ್ಯನ ಅಂತ ಕಾಣಿಸ್ತೈತಿ. ಅದಕ್ಕ ಆ ದೇವ್ರು ನಿಮ್ಮ ಅಪ್ಪನ ಒಯ್ದ್ಬಿಟ್ಟ. ಹೋಗ್ಲಿ ಬಿಡು, ನಿನ್ಗೆ ಯಾರು ಇಲ್ಲ ಅಂತ ಹೇಳಿದಲ್ಲ, ನೀನ್ ನನ್ ಜೊತೆ ಬಂದ್ಬಿಡು. ನೀ ಹಿಂಗೆಲ್ಲ ತ್ರಾಸ ಮಾಡ್ಕೊಳಕ್ ಹೋಗ್ಬೇಡ. ನಾಳೆ ನಿನಗೇನಾರ ಆಗ್ತಂದ್ರೆ ನನಗ್ ತ್ರಾಸಲ್ಲ. ಹೌದೌದು ನೋಡ್ದಂಗೆ ನೀನ್ ಇಷ್ಟು ಹೇಳಿ ನಾನು ಅಳು ನಿಂದಿಸಿದೆಯಲ್ಲ. ಇಲ್ಲಾಂದ್ರೆ ನಾನು ಹಿಂಗ ಮುಂದೆ ನಾ ಇಷ್ಟ ಮಾಡ್ಬೇಕಂತ ಮಾಡ್ತೇನೆ ನೋಡ್. ನಾನು ಏನು ಹೌದಾ? ಮಾಡ್ಬೇಕಂತ ಇರ್ಬೇಕಂತ ಮಾಡ್ತೇನೆ. ಏನ್ ಮಾಡ್ಬೇಡ ಬಾ, ಇಬ್ರು ಸೇರ್ಬೇಕಾದ್ರೆ ಜಾತ್ರೆಗೆ ಹೋಗೋಣ. ಹೌದಲ್ಲ? ಅಯ್ಯೋ ಅಯ್ಯೋ ಅಯ್ಯಯ್ಯವ್ವ ಅಯ್ಯವ್ವ, ಯಾಕ ನೀನ್ ಯಾಕಂತ ಯಾವ ನನಗ ನಿಂಗೇನಾಗತ್ತೆ? ಅಲ್ಲ ನೋಡ್ದಂಗೆ ಏನ ನೀ ಪ್ರೀತಿ ಮಾಡಿ ನನ್ನ ಅಳು ನಿಂದಿಸಿದೆಯಲ್ಲ, ಹಾಗೆ ನನ್ನ ಕೆನ್ನೆಗೆ ಒಂದು ಸೀಸಿ ಚುಮ್ಮ ಕೊಟ್ಟು ನನ್ನ ಮನ ತಳಿಸಬಾರ್ದು. ಗನ್ಮನ್ ಅಂದ್ಕೊಳ್ಳೆ ಗನ್ ಹಿಡ್ಕೊಂಡು ಬರ್ತಾರಲ್ಲ ಹಂಗೇನಾದ್ರೂ ಆಗಿರ್ಬೇಕು. ಇಲ್ಲ 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 ಹಂಗೆ ಭಾಳ ದಿನದಿಂದ ಪರಿಚಯ ಅಲ್ಲ, ಮಾತಾಡ್ಕೊಂತ ನಿಂತಿದ್ದೀವಿ, ಬರೀ ಮಾತಾಡ್ಕೊಂತ ಅಷ್ಟ. ಹೌದು ಹೌದು ಅಷ್ಟ 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 ಯಾರು ನೀವು ಮಾಡೋದು ಸಂಗೀತ ಅಲ್ಲ ಇವ ಯಾವ ಹೊಸ ಆಸಾಮಿ ಅಲ್ಲ ಇವನಿಗೂ ನಿನ್ಗೂ ಏನು ಅದೇ ಹಂಗ ಜಾಯಿಂಟ್ ಅದೇ ಹಂಗ ಪರಿಚಯ ಹಂಗ ಇವ್ರು ಇವ್ರು ಇವ್ರ ಯಾರು ಇವ್ರ ಯಾರು ಹಾ
ಕಿಚ್ಚ ಡಾಕ್ಟ್ರು ಅಲ್ಲ ಮನುಷ್ಯ ಡಾಕ್ಟರ್ ಇರ್ತಾರೆ ಮತ್ತೆ ಎಮ್ಮಿ ಡಾಕ್ಟರ್ ಅದು ಡಾಕ್ಟ್ರು ಯಾವ ಡಾಕ್ಟ್ರು MBBS FRCS ಯಾವ ಡಾಕ್ಟ್ರು MBBS ಡಾಕ್ಟರ್ MBBS ಡಾಕ್ಟರ್ MBBS ಮುನ್ಸಿಪಾಲಿಟಿ ಬೇಡ ಬೇಡ ಇವರು ಬಹಳ ಒಳ್ಳೆ ಮನುಷ್ಯ, ಹೌದಾ ಬಹಳ ಸಣ್ಣ ಹೃದಯ ಇವ್ರು. ಅಯ್ಯೋ ಹೌದಾ ನಾನ್ ನೋಡ್ತೇನೆ ಸ್ವಲ್ಪ ಹೃದಯ ಎಷ್ಟು ದೊಡ್ಡದೈತಿ ನಾನ್ ನೋಡಿನಿ ನೋಡ ನಮ್ ತಂಗಿ ಹೇಳೋ ಮಾತು 100ಕ್ಕೆ 100 ಕರೆ ಐತ್ರಿ. ಆಮೇಲೆ ಸಣ್ಣ ಮಕ್ಕಳ ಹೃದಯ ಇರ್ತದಲ್ಲ, ಹೌದು ಅದೇನಾದ್ರೂ ಬೇರೆ ಆಗ್ಬೋದು. ಅದು ಯಾವುದು ಅದು ಹೃದಯ ಹೃದಯ ಆದ್ರೆ ಇವ್ರದಾಗಲ್ಲ, ಯಾಕಂದ್ರೆ ಬಹಳ ಒಳ್ಳೆ ಮನುಷ್ಯ. ಅಲ್ಲಿ ಹೋಗ್ಬೇಡ ನೀನು ಅಲ್ಲ ಸಮಾಧಾನ ಆಕಾರ ಅವ್ರು. ನಮ್ ತಂಗಿ ಹೇಳೋ ಮಾತು 100ಕ್ಕೆ 100 ಕರೆ ಐತಿ. ಸಂಗು ನಡಿ ಹೋಗೋಣ. ಎಲ್ಲಿಗೆ? ಅದೇ ಹುಚ್ಚಿ ಎಲ್ಲಿಗಂತ ಕೇಳಕತ್ತಿಯಲ್ಲ, ಹಾ, ಮತ್ತೆ? ಗಾಂಧಿ ಥಿಯೇಟ್ರಾಗ ಮಸ್ತ್ ಸಿನಿಮಾ ನಡಿ ಹತ್ತೈತಿ, ಅಲ್ಲಿಗೆ ಹೋಗೋಣ. ಸಿನಿಮಾ ನೋಡ್ಕೊಂಡು ಬರುವಾಗ ಶಾಂತಿ ಸಾಗರದಾಗ ಏರ್ ಕಂಡೀಷನ್ ರೂಮ್ನಾಗ ಕುಂತು ಮಸ್ತ್ ಮಸಾಲ ದೋಸೆ ತಿನ್ಕೊಂಡು ಹಂಗ ಮನೆ ಕಡೆ ಬರೋಣ. ನಡಿ ನಡಿ ನಡಿ. ಮಂಗ್ಯ ನನ್ನ ಮಗನೇ ನಿಮ್ಮ ಅಲ್ಲ ಯಾವನ್ಲೇ ಹೊಲ್ಕ ಬೇವರ್ಸಿ ನನ್ನ ಮಗನ ಅಲ್ಲ ಯಾರಿಗೆ ಹೇಳ್ ಮಾತಾಡ್ತೀರ? ಅಪ್ಪ ಯಾರೋ ಹೊಸಬ ಊರಿನ ಬಂದಾನ, ಏನೋ ಟಾಗಿ ಎಲ್ಲ ಹಾಕೊಂಡ್ ಬಂದಾನ, ಏನೋ ನಮ್ಮ ಸಂಖ್ಯೆ ಹತ್ರ ಸ್ವಲ್ಪ ಸಲೀಸಾಗಿ ಏನೋ ಮಾತಾಡಕ್ ಹತ್ತಾನಂತ ಸುಮ್ಮನಿದ್ರೆ ಕೈ ಜಗ್ಗಾಕತ್ತಿ ಅಂದ್ರೆ ನಿಮ್ಮ ಅವರು ಹಾರ್ಟ್ ಪೇಷಂಟ್ ಅದ್ರ, ಹಂಗೆಲ್ಲ ಜೋರ್ ಬರ್ತೈತೆ. ಹಾರ್ಟ್ ಪೇಷಂಟ್ ಹಂಗೆಲ್ಲ ಜೋರ್ ಬಂದು ಚುಚ್ಚಿ ಬಿಡ್ತಾನೆ ನೀವು ಹೆದರಕ್ ಹೋಗ್ಬೇಡ್ರಿ. ಜಂಗಲ್ ಕುಸ್ತಿ. ಮಗನ ಏನಂದ್ರೆ ಮೊಣ ಕುಂತಿತ್ತು ಸ್ವಲ್ಪ ನೋಡಕ್ ಹಚ್ಕೊಂಡಿದ್ದ ಅಂತ ನೋಡು. ಇವಳ್ದನಿಂದ ಮತ್ತೇನಾದ್ರು ಮೊದಲಿಂದ ಐತಿ ಏನೋ ಅಂತ ಜಾಯಿಂಟ್ ಗಿಂಟ್ ಏನಂದ್ರು ಮಗನ ಮೊದ್ಲ ಐತೇನೆ ನಮ್ಮನ್ನ ಬೇರೆ ತಿಳ್ಕೊಂಡ್ರೆ ನೀವು. ಅಂತದೇನಾದ್ರು ಆಯ್ತಂದ್ರಲ್ಲ ಮಗನ ಒದ್ದು ಬಿಡ್ತೇನೆ. ಹುಷಾರ್ ಮತ್ತ ಭಲೆ ಬೆರ್ಕಿ ನನ್ನ ಮಗನೇ, ಭಲೆ ಬೆರ್ಕಿ ನನ್ನ ಮಗನೇ, ಬಾಳ ಶಾಣೆ ಆದ ನೀನು. ಅಲ್ಲ ನಮ್ಮ ಅಪ್ಪ ಸತ್ರು ಕೊಂಚ ಕೂಡ ಚಿಂತೆ ಮಾಡ್ದೆ ನಾ ಸಂಗೀತ ಕುಂತಿನ ಕುಂತು ನನಗ ನನ್ನ ಅಪ್ಪನ ಯಾವಾಗ ಮಣ್ಣು ಮಾಡಿ ಬಂದಾರ ಅನ್ನೋದೇ ಗೊತ್ತಿಲ್ಲ. ಮಗ ಸಿನಿಮಾಕ್ ಹೋಗೋಣ ಬಾ ಅಂತ ಕರ್ಕೊಂಡು ಹೋಗ್ಬಂದ ನನಗೆ. ಯಾವತ್ತ ನೀನು ಮಗನ ಏನ್ ಜಾಸ್ತಿ ಓದಿಲ್ಲ ಅವನು ತಂದು ಏನ್ ನೋಡ ಇಂದಲ್ಲ ನಾಳೆ ಆದ್ರೂ ಸಂಗೀತ ಕೈ ಹಿಡಿಯೋ ಗಂಡ ನಾನೇ ಸಂಗ್ಯ ಬಿಡ್ಕೈ 7 ಗಂಡ ಬಂದ್ ನಾನು ಗಂಡಸು ಸಂಖ್ಯೆ ನನ್ಬೇಕು. ನೋಡ ಸಂಜೆ ನೀನ್ ನನ್ನವಳು ನಾನು ನನ್ನವಳು.
ಬಡಿಸು, ನಾನು ಹೋಗಿ ಆಚಾರ್ಯರನ್ನು ಕರ್ಕೊಂಡು ಬರ್ತೀನಿ. ಆಯ್ತು, ಹೋಗಿ ಬನ್ನಿ. ಹಾ, ಅರ್ಜುನಿಗೆ ಹಾರ ತಂದು ಹೇಳ್ತೀನಿ, ಬೇಗ ಕಳಿಸ್ಕೊಡ್ತೀನಿ. ಆಯ್ತು, ನಾನು ಬೇಗ ಹೋಗಿ ಬಂದೆ. ಆಯ್ತು. ಹಾ, ಸರಿ. ಎಲ್ಲರೂ ಕರ್ಕೊಂಡು ಬರ್ತಾ ಇದ್ರೆ ಬನ್ನಿ. ಬಾರಮ್ಮ. ಅಣ್ಣ, ಓ ಹರೀಶ, ಮಾಲೆ ಎಲ್ಲ ರೆಡಿ ತಾನೆ? ನಾ ಈಗ ತಗೊಂಡು ಬಂದಿದ್ದೇನೆ. ಹಾ, ಮನೆಗೆ ಬರ್ರಿ. ಆಯ್ತು. ಬಂದ ಬೇಗರಿಗೆ ನಮಸ್ಕಾರ. ನಮ್ಮ ಇಲ್ಲಿ ಸಿಂಹ ಇದ್ದಾನೇನೋ? ಇದ್ದಾನೆ. ಹಾ ಬನ್ನಿ ಬನ್ನಿ. ಕರ್ಕೊಂಡು ಬರೋಣ. ಬರ್ರಿ, 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 ಬರ್ರಿ. ಕಮಲಾ, ಹರೀಶ ಇಲ್ಲಿ ಬರ್ರಿ. ನೋಡಿ ಸರ್, ಇವತ್ತು ಮದುವೆ ಆದ ಕಾರಣ ಇಲ್ಲಿ ಬರ್ಬೇಕಾಯ್ತು. ಆಯ್ತು, ತಿಳಿಯಿತು ಅವ್ರದ್ದೇ ಮದುವೆ ಅಂತ. ನಾವು ನಿಮಗೆ ಹೇಳಿ ಕಳಿಸಿದ ಹಾಗೆ ನೀವು ಬಂದಿದ್ದೀರಿ. ನಿಮಗೆ ತುಂಬಾ ವಂದನೆಗಳು. ಶ್ರೀದೇವಿ, ಇದು ಮದುವೆ ಸಮಾರಂಭಕ್ಕೆ ರೆಡಿ ಮಾಡಿದೆ. ಎಲ್ಲ ಮದುವೆ ಸಾಮಾನ್ಯ ಅದಾವಲ್ರಿ ಅಮ್ಮ? ಅದಾವಲ್ಲ? ಆಯ್ತು ರೀ. ಮಾಲೆ ಆಗಿದೆ, ತಗೊಂಡು ಬಂದೆ. ಈ ಅಂತ ಪಟ್ಟವು. ಬರ್ರಿ, ಬರ್ರಿ, ಅಕ್ಷತ ಹಾಕ್ತೀನಿ. ಈ ಅಕ್ಷತ ಹಾಕ್ತೀನಿ. ಗಂಗಾ ಸಿಂಧು ಸರಸ್ವತಿ ಜಯಮುನಾ ಗೋದಾವರಿ ನರ್ಮದಾ ಕಾವೇರಿ ಶರಯು ಮಹೇಂದ್ರ ತನಯ ಶರವನ್ನತಿ ವೇದಿಕಾ ರಾಮಾಸುರ ನದಿ ಕಾಕಂಚಯ ಗಂಡಕಿ ಪೂರ್ಣ ಪೂರ್ಣಜಲ ಸಮುದ್ರ ಸಹಿತ ಸೂರ್ಯಾಸ್ತದ ಮಾಲೆ ಹಾಕಿ ನೀವೆಲ್ಲರೂ ಈಗ ಊಟ ಮುಗಿಸಿಕೊಂಡು ಹೋಗುವಿರಂತೆ. ಬನ್ರಿ, ಎಲ್ರು ಬನ್ರಿ. ಸಿಂಹ, ಬಾ, ನನಗೆ ಟೈಮ್ ಇಲ್ಲ, ನನಗೆ ಹೊರಡಬೇಕು. ಈ ನಾಯಿಗೆ ಏಕೆ ಹೇಳಬೇಕು ಅನ್ನದ ಕೂಳು ತಿಂದು ಹೋಗಂತ? ನಮ್ಮ ಅಣ್ಣನದು ಒಂದು ತಲೆ. ಅಣ್ಣ, ನಮಗೂ ಆಸ್ವಾದ ಮಾಡಿ. ಹರೀಶ್ನಿಗೆ ಯಾವುದೂ ತೊಂದರೆ ಇಲ್ಲ ಆಗಿ ನೋಡ್ತಮ್ಮ. ಸಿಂಹವರೇ, ನೀವೇನು ಚಿಂತೆ ಮಾಡಬೇಡಿ. ಕಮಲಾ ನನ್ನನ್ನು ಚೆನ್ನಾಗೇ ನೋಡಿಕೊಳ್ತಾಳೆ. ನೀವು ಊಟ ಮಾಡಿ ಹೋಗಿ. ಬೇಡ, ಮತ್ತೆ ಯಾವಾಗೆಲ್ಲ ಬರ್ತೇನೆ. ಈಗ ನನಗೆ ಅರ್ಜೆಂಟ್ ಕೆಲಸವಿದೆ ಸ್ವಲ್ಪ. ಅಣ್ಣ, ಹಾಗೆಂದ್ರೆ ಹೇಗೆ? ನೀನಾದ್ರೆ ಕುತ್ಕೊಂಡು ಹೋಗ್ಬಾರ್ದ? ಅಪ್ಪ, ನನ್ನ ಹೊಟ್ಟೆ ಬಹಳ ಹಸಿತಾ ಇದೀರಿ ಅಪ್ಪ. ಊಟ ಮಾಡ್ಕೊಂಡೇ ಬರ್ತೀನಿ ಅಪ್ಪ. ಏ, ಸುಬ್ಬ!
ಸಕ್ಕರೆ ಇಂತಿರುವ ನಮ್ಮ ಬಾಳಿನಲ್ಲಿ ಯಾವುದೇ ತೊಂದರೆ ಬರದ ಹಾಗೆ ನೋಡಿಕೊಳ್ಳೋ ಭಾರ ನಿನಗೆ ಸೇರಿದೆ ತಂದೆ. ಆ ದೇವರು ನಮ್ಮ ಕಾಪಾಡಿದ್ದಾನೆ. ಸಕ್ಕರೆಯಿಂದ ಈ ಅಕ್ಕರೆಯಿಂದ ಎಲ್ಲ ಕೂಡಿ ಆಡುವ ದೇವರು. ಬೆಳಗಿನ ಅಂಗಳದಲ್ಲಿ ಪ್ರೀತಿಯ ಸಂಚಾರ ದೇವರು ಬಂದರು ಮಾತನಾಡಲು ಸ್ವರ್ಗದಲ್ಲಿ
ಗೊತ್ತಿಲ್ಲ ಬಾಯಮ್ಮ. ನನ್ನ ಜೀವನ ನೀನು ನನ್ನ ಜೊತೆಗೆ ಬರೆದು ಬೇಡ. ಹೊರಡೋರು. ನಾನು ಒಬ್ಬನೇ ಹೋಗಿ ಅವರನ್ನು ಒತ್ತು ತರುತ್ತೇನೆ. ಮೆಚ್ಚಿದ ಧರ್ಮೇಂದ್ರ, ಮೆಚ್ಚಿದ ನಿನ್ನ ಶೂರತನಕ್ಕೆ. ಕೆಳನೆಂದರೆ ಹೀಗಿರಬೇಕು. ಹಾ ಲೇ ಸುಬ್ಬ, ನೀನು ಈ ಧರ್ಮೇಂದ್ರ ಹೇಳಿದ ಹಾಗೆ ಕೇಳಬೇಕು. ಈ ಮನೆಯಲ್ಲಿ ಸ್ಥಳಾವಕಾಶ ಇಲ್ಲದಿದ್ದರೆ ನೀನು ಹಿಂದೆ ಹೊರ ಹೋಗಬಹುದು. ನೀವು ಒಂದು ಮಾತು ಬಿಟ್ಟು ಬೇಕಾದ್ರೆ ಏನಾದ್ರು ಮಾತಾಡ್ರಿ ಅಪ್ಪ. ನಿಮ್ಮನ್ನೇ ನಂಬ್ಕೊಂಡು ನಾನು ಜೀವನ ಮಾಡ್ಸಾಕತ್ತೀನಿ. ಅಪ್ಪ ಕಾಲು ಮುಗಿತೀನಿ ಅಪ್ಪ. ಈ ಪಾಪಗಳ ದಾರಿಯಲ್ಲಿ ನೀನ್ ಜೊತೆ ಆಯ್ತ್ರಿ ಅಪ್ಪ. ಹೋಗ್ಬರ್ತೀವಿ ಬಾಸ್. ಹೋಗಿ ಬಾ. ಆದರೆ ಆ ಔಷಧಿ ಬಾಟ್ಲಿ ಜೊತೆಯಾರಲ್ಲಿ ಇರಲಿ ನಿನ್ನ. ಆ ಔಷಧ ಬಗ್ಗೆ ನೀವೇನು ಚಿಂತೆ ಮಾಡಬೇಕು. ನೋಡಿ, ಅದನ್ನು ಹೇಗೆ ಉಪಯೋಗಿಸಬೇಕು ಅನ್ನುವುದು ಈ ಧರ್ಮೇಂದ್ರನ ಮೈದಿನಲ್ಲಿ ಸಂತೋಷ್, ನಿನ್ನ ಸುಂದರ ಶಿಶುಮಲ್ಲಿಗೆ ಇಂದು ರಾತ್ರಿ ಬಾಡಿ ಹೋಗಬೇಕು. ನಿನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಯುತ್ತಿರುವಲ್ಲ ಆ ನಿನ್ನ ತಮ್ಮ ಹರೀಶ್. ಅವನಿಗೆ ನಾ ಕೊಟ್ಟು ಕಳಿಸಿರುವ ಆ ಔಷಧಿಯಿಂದ ನಿನ್ನ ತಮ್ಮ ಇದ್ದು ಸತ್ತ ಹಾಗೆ ಆಗಬೇಕು. ಅದನ್ನು ನೋಡಿ ನಾನು ಸಂತೋಷ ಪಡಬೇಕು. ಇನ್ನು ನಿಮ್ಮ ಬಾಳು ಬರಡಾದ ಭೂಮಿಯ ಹಾಗೆ ಮಾಡಲಿಲ್ಲ. ಊರಲ್ಲಿ ನೀವು ತಲೆ ತಗ್ಗಿಸಿ ನಡೆಯುವ ಹಾಗೆ ಮಾಡಲಿಲ್ಲ. ನನ್ನ ಹೆಸರು ಚಕ್ರವರ್ತಿನೇ ಅಲ್ಲ. ಔಷಧಿ ಬಾಟ್ಲಿನ ಅವ್ರ ಮೇಲೆ ಸಿಂಪಡಿಸಿ ಏನ್ ಮಾಡ್ಬೇಕಂತ ಆ ಶ್ರೀದೇವಿಯನ್ನ ಗೊತ್ತಾ? ಶ್ರೀದೇವಿ, ಅರ್ಜುನ್, ಅತ್ತಿಗೆ 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 ಬೇಕಾ ಈ ನನ್ನವ್ವ ಅತ್ತಿಗೆ ನೋಡು ನೋಡು ಅನ್ಸ ನೋಡು ಏನೇ ಪಾಪಿ, ನಾವು ನಿದ್ರೆಯಲ್ಲಿರುವಾಗ ನಿನ್ನ ನಾಯಿಗಳಿಂದ ನನ್ನ ಅತ್ತಿಗೆಯನ್ನು ನಿನ್ನಲ್ಲಿಗೆ ತರಿಸಿಕೊಂಡೀಯ ಪಾಪಿ. ನೀನು ನಿಜವಾಗಿ ಗಂಡಸೇ ಆಗಿದ್ದರೆ ನನ್ನ ಎದುರಿಗೆ ನನ್ನ ಅತ್ತಿಗೆಯನ್ನು ಕಂಡು ಹೋಯ್ದರೆ ನಿನ್ನನ್ನು ನಿಜವಾಗಿ ಕರೆಯುತ್ತಿದ್ದೆ. ಈಗ ನೀನು ನಿನ್ನ ತಾಯಿಯ ಗರ್ಭದಲ್ಲಿದ್ದರೂ ನಿನ್ನನ್ನು ಹೊರೆ ಎಳೆದು ತೃಪ್ತ ಚಂಡಾಳೆಲ್ಲ ನನ್ನ ಹೆಸರು ಹರೀಶನೇ ಅಲ್ಲ. ಅಣ್ಣ, ನೀವು ಇಲ್ಲಿ ಮನೆ ಹತ್ತಿರ ಜೋಪಾನವಾಗಿರಿ. ನಾನು ಹೋಗಿ ಚಕ್ರವರ್ತಿಯಿಂದ ನನ್ನ ಅತ್ತಿಗೆಯನ್ನು ಬಿಡಿಸಿಕೊಂಡು ಬರುತ್ತೇನೆ. ಎಂಥ ನೀಚನಿದ್ದಾನೆ ಆ ಚಕ್ರವರ್ತಿ. ಏನು ಅರಿಯದ ನನ್ನ ಶ್ರೀದೇವಿಯನ್ನು ಹೊತ್ತೊಯ್ದಿದ್ದಾನಲ್ಲ, ಅವನಿಗೆ ಒಂದು ಗತಿ ಕಾಣಿಸ್ತಾನೆ ಈ ನನ್ನ ಹರೀಶ್. ಅಣ್ಣ, ನೀನು ಒಳಗೆ ನಡಿ, ನಾನು ಅಲ್ಲಿಗೆ ಹೋಗಿ ವಿಚಾರ ಮಾಡಿಕೊಂಡು ಬರ್ತೇನೆ. ಬೇಡಪ್ಪ, ಬೇಡ ಅರ್ಜುನ, ನೀನು ಅಲ್ಲಿಗೆ ಹೋಗುವುದು ಬೇಡ. ಯಾಕೆಂದ್ರೆ ಹರೀಶ್ ಹೇಳಿದ ಮಾತಿಗೆ ತಪ್ಪುವನಲ್ಲ. ಅದಕ್ಕಾಗಿ ನೀನು ಬೇಡಪ್ಪ, ಹೋಗುದು ಬೇಡ. ಆಯ್ತು ಅಣ್ಣ, ನೀನು ಹೇಳಿದಂತೆ ಆಗಲಿ.
ಮರ್ಯಾದೆ ಹೇಳ್ತಾ ಇದ್ದೀನಿ, ಸುಮ್ಮನೆ ಹೊರಟು ಹೋಗು. ನನ್ನ ಮೈನ ಎದುರಿಗೆ ತೋರಿಸ್ಬೇಕು ನಿನ್ನಂತ ಈ ಪುಟ್ಟಾಟಿ. ಲಜ್ಜೆಗೆಟ್ಟ ಹೆಣ್ಣೆ, ಸುಮ್ಮನೆ ಹೋಗಲೆಂದು ಬಿಟ್ಟರೆ ನಾಲಿಗೆ ಬಹಳ ಉದ್ದ ಉದ್ದ ಚಾಚುತ್ತಿ ಇದೆಲ್ಲ. ಶೀಲದ ಒಳ್ಳೆ ನಿನ್ನ ಕೈ ಮುಗಿದು ಬೇಡ್ಕೊಳ್ತೀನಿ, ನನ್ನನ್ನೇನು ಮಾಡ್ಬೇಡ. ಹೇಳಿದರೆ ಸಾವಿರಾರು ರಕ್ತಕ್ಕೆ ಜನಿಸಿದ ಹುಚ್ಚು ಸುಳೆ ಮಗನೇ, ನನ್ನೊತ್ತಿಗೆಯನ್ನು ಕಟ್ಟಿ ಹಾಕಿ ನನ್ನ ಸೇಡು ತೀರಿಸಿಕೊಳ್ಳುತ್ತೆ ಎಂದು ಹೊಗಳುತ್ತಿದ್ದೀಯ ನಾಯಿ. ನಿಜವಾಗಿ ನಾನು ಗಂಡಸೇ ಆಗಿದ್ದರೆ ನನ್ನ ಎದುರಿಗೆ ನನ್ನ ಅತ್ತಿಗೆ ಮೈ ಮೇಲೆ ನಿನ್ನ ನೆರಳು ಬಿದ್ದರೂ ಸಹ ನಿನ್ನನ್ನು ಕತ್ತರಿಸಿ ನಿನ್ನ ಹಸಿಯಾದ ಮಾಂಸವನ್ನು ತಿನ್ನಲಿಲ್ಲ. ನನ್ನ ಹೆಸರು ಹರಿಶನೇ. ಏನೆಲ್ಲ ಕತ್ತೆ, ನನ್ನ ಮನೆ ತನಕ ಬಂದು ನನ್ನ ಮೇಲೆ ರೇಗಾಡುತ್ತಿದ್ದೀಯಾ? ತಾಯಿ ಗಂಡ, ನೀನ್ಯಾವ ಗಂಡಸಲೇ? ನಾಳೆ ನಿಮ್ಮ ಮನೆಗೆ ಬರುವ ಹೆಣ್ಣು ಮಕ್ಕಳನ್ನು ನನ್ನ ಹತ್ತಿರ ತೆಗೆದುಕೊಡು. ಆವಾಗ ಏನಿಸ್ತದೆ ನಿನ್ನ ಜನ್ಮಕ್ಕೆ? ನಮ್ಮ ಮನೆಗೆ ಬಂದು ನಮ್ಮನೆ ಎದುರು ಮಾಡಿಸ್ತೀರಿ ಏನೋ ಅಭಿವ್ಯಕ್ತಿ. ಧರ್ಮೇಂದ್ರ, ಏನೆಂದು ಹೊಗಳಿದೆಯಾ? ಬಾಯೊಳಗಿನ 37 ಹಲ್ಲುಗಳು ಉದುರಿ ಬೀಳುತ್ತವೆ. ಏ ಬಚ್ಚ, ಬಹಳ ರೇಗಾಡಬೇಡ. ಇದು ರಾವಣ ಇದ್ದ ಮನೆ ಅಲ್ಲ. ಇಲ್ಲಿ ರಾಮನ ಆಟ ಏನು ನಡೆಯುವುದಿಲ್ಲ. ನೀನೆಷ್ಟೇ ಚಿರಿದರೂ ಏನು ಪ್ರಯೋಜನವಿಲ್ಲ. ರಾವಣ ರಾವಣ, ನಿನ್ನಂಥ ರಾವಣನು ನಾನು ತೊಟ್ಟ ಚಪ್ಪಲಿಯ ಮೊಳೆ ಎಂದು ತಿಳಿ. ಹೇ ಚಕ್ರವರ್ತಿ, ನಾನು ಕೊನೆಯದಾಗಿ ಹೇಳುತ್ತೇನೆ, ನಿನಗೆ ಬಾಳಬೇಕೆಂಬ ಮನಸ್ಸಿದ್ದರೆ ಇನ್ನೊಂದು ಸಾರಿ ಈ ಸಿಂಹವನ್ನು ಕೆಣಕಬೇಡ. ಸಿಂಹ, ಸಿಂಹ. ಅದನ್ನು ಚಡಿಯಿಂದ ಹೊಡೆದು ನನ್ನ ಪಂಜರದಲ್ಲಿ ಹಾಕಿ ಅದನ್ನು ನನ್ನ ವಶ ಮಾಡಿಕೊಂಡು ಅದಕ್ಕೆ ಪಾಠ ಕಲಿಸುವುದೇ ಈ ಚಕ್ರವರ್ತಿಯ ಮೊದಲನೇ ಕೆಲಸ. ಹಾಗಾದರೆ ಆಗಲಿ ನನ್ನ ನಿನ್ನ ವೈರತ್ವದ ಹೋರಾಟ. ಯಪ್ಪ ಶನಿರ, ನಾ ಒಂದು ಮಾತು ಹೇಳ್ತೀನಿ, ಕೇಳ್ತೀರೇನಾ? ಏನ್ ಸುತ, ಯಾವ ನಿನ್ನ ಮಾತು ಅದು? ತಮ್ಮ ಹರಿಸಪ್ಪ, ನೀನು ದೊಡ್ಡ ತಪ್ಪು ಮಾಡ್ಯಾರ. ನೀನು ನಿನ್ನ ಅತ್ತಿಯನ್ನು ಕರ್ಕೊಂಡು ಮನೆಗೆ ಹೋಗ್ಬಿಡು. ಅತ್ತಿಯನ್ನು ಕರ್ಕೊಂಡು ಹೋಗ್ಬಿಡಲ್ಲ. ಹೇ ಚಕ್ರವರ್ತಿ, ಹೋಗ್ಬಿಡು. ಇನ್ನು ಹತ್ತಿತು ನನ್ನ ನಿನ್ನ ಸೇಡಿನ ಬೆಂಕಿ. ಈ ಬೆಂಕಿಯಲ್ಲಿ ಕಟ್ಟಿಗೆ ಆಗಿ ನೀನು ಉರಿಯಬೇಕು, ಇಲ್ಲ ನಾನು ಸಾಯಬೇಕು. ಇದಕ್ಕೆ ಬೇರೆ ಯಾರೂ ನೀರು ಹರಿಸಲು ನಾನು ಬಿಡುವುದಿಲ್ಲ.